TV, forever on fire. ಸಿಟಿ ರವಿ ಹೆಬ್ಬಾಳ್ಕರ್ ಪದ ಬಳಕೆ ಗದ್ದಲ ಪ್ರಕರಣ ಸದನದೊಳಗೆ ಅಸಂವಿಧಾನಿಕ ಪದವನ್ನ ಬಳಸಿದ್ದು ನಿಜವೇ? ಅವಾಚ್ಯ ಪದ ಬಳಸಿದ್ದೇ ಆದ್ರೆ ಅದು ಅಪರಾಧವಾಗತ್ತಾ? ಸಭಾಪತಿ ರೂಲಿಂಗ್ ಕೊಟ್ಟ ಮೇಲೆ ಎಲ್ಲವೂ ಕ್ಲಿಯರ್. ಆದ್ರೆ ಮಾಜಿ ಸ್ಪೀಕರ್ ಕೆ.ಬಿ. ಕೋಳಿವಾಡ ಹೇಳುವುದೇನು? ಸದನದ ಪ್ರೊಸೀಡಿಂಗ್ ವೇಳೆ ಮಾತ್ರ ಸ್ಪೀಕರ್ ಅಧೀನದಲ್ಲಿರುತ್ತದೆ. ಪ್ರೊಸೀಡಿಂಗ್ ಮುಗಿದ ಮೇಲೆ ಅದು ಸಭಾಪತಿಗಳ ವ್ಯಾಪ್ತಿ ಮೀರುತ್ತದೆ ಅಂತೆ. ಕಲಾಪ ಮುಗಿದ ಮೇಲೆ ಸಭಾಂಗಣ ಕೇವಲ ಕಟ್ಟಡವಷ್ಟೇ. ಆ ಕಟ್ಟಡದಲ್ಲಿ ಅಕ್ರಮ ಏನೇ ಮಾಡಿದ್ರೂ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ. ಪ್ರೊಸೀಡಿಂಗ್ ಮುಗಿದ ಮೇಲೆ ಗದ್ದಲ ಆಗಿರೋದ್ರಿಂದ ಅದು ಅಫೆನ್ಸ್. ಅದರ ಮೇಲೆ ತನಿಖಾ ತಂಡ ಮುಕ್ತವಾಗಿ ತನಿಖೆಯನ್ನು ನಡೆಸಬಹುದು. ಮಾಜಿ ವಿಧಾನಸಭೆ ಸ್ಪೀಕರ್ ಕೆ.ಬಿ. ಕೋಳಿವಾಡ ಹೇಳಿಕೆ ನೀಡಿದ್ದಾರೆ. ಸದನದಲ್ಲಿ ಮಾತನಾಡಿದ್ದೇ ಆದ್ರೆ ಸಿಟಿ ರವಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ. ನೋಡಿ, ಈ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳು, ಸವಾಲುಗಳು ಎಲ್ಲವೂ ತನಿಖಾಧಿಕಾರಿಗಳಿಗೆ ಎದುರಾಗ್ತಾ ಇದೆ. ಒಬ್ಬೊಬ್ರು ಒಂದೊಂದು ಹೇಳ್ತಾ ಇರುವಂಥದ್ದು ಸಹಜವಾಗಿ ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಇದೀಗ ಕೋಳಿವಾಡ ಅವರು ಕೊಟ್ಟಂತ ಈ ಒಂದು ಹೇಳಿಕೆ ಕೂಡ ಚರ್ಚೆ ಕಾರಣವಾಗ್ತಿದೆ. ಸುವರ್ಣಸೌಧದಲ್ಲಿ ಸಿ.ಟಿ. ರವಿ MLC ಮತ್ತು ಮಂತ್ರಿಗಳಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ವಾಗ್ವಾದಗಳನ್ನು ಕೇಳಿ ಬಹಳ ನೋವಾಗಿದೆ. ಪವಿತ್ರವಾದಂಥ ಸ್ಥಳದಲ್ಲಿ ಇಂಥ ವಾಗ್ವಾದಗಳು ನಡೀಬಾರ್ದು ಮತ್ತು ಅನೇಕ ಜನ ತಪ್ಪು ಭಾವನೆಗಳನ್ನು ಮಾಡ್ಕೊಂಡಿದ್ದಾರೆ. ಇವು ವಾಗ್ವಾದ ನಡೆದಾಗ ಹೌಸ್ ಇದ್ದಿಲ್ಲ, ಹೌಸ್ ಅಡ್ಜರ್ನ್ ಆಗಿತ್ತು, ಪ್ರಿಸೈಡಿಂಗ್ ಆಫೀಸರ್ ಇರಲಿಲ್ಲ. ಹೌಸ್ ಅಂತ ಹೇಳಕ್ಕಂತ ನಾವು ಯಾವಾಗ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಶಾಸಕರು ಕೂಡಿ ಪ್ರಿಸೈಡಿಂಗ್ ಆಫೀಸರ್ ಪ್ರಿಸೈಡ್ ಮಾಡಿದ್ರೆ ಮಾತ್ರ ಹೌಸ್, ಇಲ್ಲದೆ ಹೋದರೆ ಇಟ್ ಈಸ್ ಎ ಪ್ರೆಸಿಡೆಂಟ್. ಇದು ಒಂದು ಕಟ್ಟಡ. ಈಗ ಅಡ್ಜರ್ನ್ ಮಾಡಿ ಹೋಗಿದ್ದಾರೆ ವಿಧಾನಸಭೆ ವಿಧಾನ ಪರಿಷತ್ತಿನ ಆವಾಗ ನಡೆದಂಥ ವಾಗ್ವಾದ. ಇದು ಪ್ರೈವೇಟ್. ಇಲ್ಲಿ ಕ್ರಿಮಿನಲ್ ಕೇಸು ಹಾಕ್ಬೋದು, ಏನಾದರೂ ಮಾಡ್ಬೋದು. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎಡ್ಜರ್ನ್ ಮಾಡಿ ಹೋದ್ರಪ್ಪ, ವಾಗ್ವಾದ ಬಂತು, ಹೊಡೆದಾಗಿದ್ರು, ಮರ್ಡರ್ ಮಾಡಿದ್ರು, ಕೇಸ್ ಹಾಕ್ಬಾರ್ದು ಅಂದರೆ ಹೆಂಗೆ? ವಿಧಾನಸೌಧದಲ್ಲಿ ಸ್ಪೀಕರ್ ಅವರು ಪ್ರಿಸೈಡ್ ಮಾಡಿ ಸಭೆ ನಡೀತಾ ಇದ್ದಾಗ ದಟ್ ಇಸ್ ಕಾಲ್ಡ್ ಎ ಹೌಸ್. ಅದರಂತೆ ಕೌನ್ಸಿಲ್ನಲ್ಲಿ ಪ್ರಿಸೈಡಿಂಗ್ ಆಫೀಸರ್ ನಡೆಸ್ತಾ ಇರುವಾಗ ಅದು ಹೌಸ್. ಆವಾಗ ಏನೇನು ನಡೆದ್ರು ಸಹಿತ ಪ್ರಿಸೈಡಿಂಗ್ ಆಫೀಸರ್ ಜವಾಬ್ದಾರಿ ಅಲ್ಲಿ ಮಟ್ಟ ಆಗೋದಿಲ್ಲ. ಈಗ ರವಿರವ್ರನ್ನ ಹೊರಗಡೆ ಬಂದು ಅರೆಸ್ಟ್ ಮಾಡಿದ್ದಾರೆ, ಹೌಸ್ನಾಗೂ ಮಾಡಿಲ್ಲ, ಹೊರಗಡೆ ಬಂದು ಅರೆಸ್ಟ್ ಮಾಡಿ. ಅರೆಸ್ಟ್ ಪರ್ಮಿಷನ್ ತೊಗೋಬೇಕು ಅಂತ ಎಲ್ಲಿ ಕಾನೂನಿಲ್ಲ. ಕಾನೂನು ಏನೈತೆ ಅಂದರೆ, ಯಾವುದೇ ಶಾಸಕರನ್ನು ಅರೆಸ್ಟ್ ಮಾಡಿದರೆ ವಿದಿನ್ 8 days ಪ್ರಿಸೈಡಿಂಗ್ ಆಫೀಸರ್ಗೆ ತಿಳಿಸ್ಬೇಕು ಅಂತ ಇದೆ. ಇಟ್ ಶುಡ್ ಬಿ ಇನ್ಫಾರ್ಮ್ ಟು ದಿ ಪ್ರಿಸೈಡಿಂಗ್ ಆಫೀಸರ್. ಅಷ್ಟೇ ಹೊರತಾಗಿ ಅವ್ರು ಕೇಳಿ ಅವ್ರ ಪರ್ಮಿಷನ್ ತೊಗೋಬೇಕು ಅಂತ ಎಲ್ಲಿ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಿ.ಟಿ. ರವಿ MLC ಮತ್ತು ಮಂತ್ರಿಗಳಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ವಾಗ್ವಾದಗಳನ್ನು ಕೇಳಿ ಬಹಳ ನೋವಾಗಿದೆ. ಪವಿತ್ರವಾದಂಥ ಸ್ಥಳದಲ್ಲಿ ಇಂಥ ವಾಗ್ವಾದಗಳು ನಡೀಬಾರ್ದು ಮತ್ತು ಅನೇಕ ಜನ ತಪ್ಪು ಭಾವನೆಗಳನ್ನು ಮಾಡ್ಕೊಂಡಿದ್ದಾರೆ. ಇವು ವಾಗ್ವಾದ ನಡೆದಾಗ ಹೌಸ್ ಇದ್ದಿಲ್ಲ, ಹೌಸ್ ಅಡ್ಜರ್ನ್ ಆಗಿತ್ತು, ಪ್ರಿಸೈಡಿಂಗ್ ಆಫೀಸರ್ ಇರಲಿಲ್ಲ. ಹೌಸ್